ಬೆಳಗಾವಿಯಲ್ಲಿ ವಿಪರೀತವಾಗಿ ಪುಂಡಾಟಿಕೆಗಳು ನಡೀತಾ ಇದೆ. ಅದಕ್ಕೆ ಈಗ ಕರ್ವೆ ಅವರು ಮಹಾನಗರ ಪಾಲಿಕೆಗೆ ನುಗ್ಗಿಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಉರ್ದು ಮತ್ತೆ ಇಂಗ್ಲಿಷ್ ಬ್ಯಾನರ್ ಮಾತ್ರ ಅಳವಡಿಕೆಯನ್ನ ಮಾಡಿದ್ರು. ಕನ್ನಡ ಮರೆತು ಅನ್ಯ ಭಾಷೆಯ ಬ್ಯಾನರ್ ಹಾಕಿದ್ದಕ್ಕೆ ಕರ್ವೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಗೆ ನುಗ್ಗಿ ಕರ್ವೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕರ್ವೆ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಗಿದೆ. ಯಾವುದನ್ನು ಪರಿಗಣಿಸೇ ಇಲ್ಲ. ಅವರು ಕನ್ನಡ ಕಡೆಗಣಿಸಿದವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಉರ್ದು ಹಾಕೊಂಡಿದ್ದಾರೆ, ಇಂಗ್ಲಿಷ್ ಹಾಕೊಂಡಿದ್ದಾರೆ, ಆದರೆ ಕನ್ನಡ ಈ ಭಾಷೆ ಏನಾಗಿತ್ತು ಅಂತ ಕೇಳಿದ್ದಾರೆ. ಐದು ಮಂದಿ ಹೋರಿ ಅವ್ರು ಭೇಟಿ ಭೇಟಿ ಸಹೋದ್ಯೋಗಿ ದಿಲೀಪ್ ಕುರಂದವಾಡೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಏನಾಯ್ತು ಘಟನೆಯಲ್ಲಿ, ಮತ್ತೆ ಯಾಕೆ ಬರೀ ಉರ್ದು ಮತ್ತೆ ಇಂಗ್ಲಿಷ್ ಭಾಷೆಯನ್ನ ಬಳಕೆ ಮಾಡಿದ್ರು? ಅರುಣ್, ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ನಗರ ಜಿಲ್ಲೆ ಇರ್ಬೋದು, ತಾವು ಗೊತ್ತಿದೆ ಏನಂತಂದ್ರೆ ಇಲ್ಲಿ ಒಂದಿಷ್ಟು ಕನ್ನಡ ಬಳಕೆ ವಿಚಾರದಲ್ಲಿ ಯಾವಾಗ್ಲೂ ಕೂಡ ಒಂದಿಷ್ಟು ಜಡಪಟ ಇರುವಂತದ್ದು. ಈಗ ಈ ಒಂದಿಷ್ಟು ಮುಸ್ಲಿಂ ಬಾಂಧವರು ಉರ್ದು ಅಲ್ಲೇ ಬರ್ಕೊಂಡಿದ್ದಾರೆ, ಜೊತೆಗೆ ಏನಂತಂದ್ರೆ ಇಂಗ್ಲಿಷ್ ಅಲ್ಲಿ ಬರ್ಕೊಂಡಿರುವಂತದ್ದು. ಆದ್ರೆ ಕನ್ನಡ ಯಾಕೆ ಬರಲಿಲ್ಲ ಅಂತ ಹೇಳಿ ಕರ್ವೆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ. ಮತ್ತೆ ತಾವು ನೋಡಬಹುದು ಚಿತ್ರಗಳಲ್ಲಿ ಯಾವ ತರ ಅಂತಂದ್ರೆ ಬೆಳಗಾವಿಯ ಮಹಾನಗರ ಪಾಲಿಕೆ ನುಗ್ಗಿ ಇದೊಂದು ವಿಚಾರದಲ್ಲಿ ಈ ಕಡೆ ಯಾಕೆ ಆಯ್ತು ಹಾಗೆ ಅಂತ ಕೂಡ ಗಲಾಟೆ ಮಾಡಿರುವಂತದ್ದು. ಮತ್ತೆ ಬೆಳಗಾವಿಯ ಏನು ಮಾಳಮಾರುತಿ ಪೊಲೀಸರು ಜೊತೆಗೆ ನಗರ ಪೊಲೀಸರು ಬಂದು ಒಂದಿಷ್ಟು ವಾಗ್ವಾದನ್ನ ತಿಳಿ ಮಾಡಿರುವಂತದ್ದು. ಅರುಣ್, ಓಕೆ ದಿಲೀಪ್, ಬಟ್ ಕರ್ನಾಟಕ ಸರ್ಕಾರ ಹೇಳಿರೋದು ದ್ವಿಭಾಷಾ ಸೂತ್ರ, ತ್ರಿಭಾಷಾ ಅಲ್ಲ ಅಂತ ಹೇಳಿ. ಸೊ ಹಾಗಾಗಿ ಕನ್ನಡ, ಹಿಂದಿ, ಇಂಗ್ಲಿಷ್ ಬೇಡ, ಬರೀ ಕನ್ನಡ ಮತ್ತು ಇಂಗ್ಲಿಷ್ ಮಾತ್ರ ಬೇಕು ಅಂತೇಳಿ ಹೊಸದಾಗಿ ತ್ರಿಭಾಷಾ ಸೂತ್ರಕ್ಕೆ ಬರ್ತಾ ಇದ್ದಾರಾ ಅಂತ, ಉರ್ದು ಮತ್ತೆ ಇಂಗ್ಲಿಷಿಗೆ ಅಂತ? ಹೌದು, ಇಲ್ಲಿ ತಾವು ಗೊತ್ತಿದೆ ಬೆಳಗಾವಿ ಅಂತಂದ್ರೆ ಒಂದಿಷ್ಟು ಗೋವಾ ಇನ್ಫ್ಲುಯೆನ್ಸ್ ಆಗೋದು, ಒಂದಿಷ್ಟು ಮಹಾರಾಷ್ಟ್ರ ಇನ್ಫ್ಲುಯೆನ್ಸ್ ಆಗೋದು, ಜೊತೆಗೆ ಏನಂತಂದ್ರೆ ಒಂದಿಷ್ಟು ಏನು ಈ ಮುಸ್ಲಿಂ ಕಾರ್ಯಕರ್ತರ ಇವರು ಉರ್ದು ಭಾಷೆಯಲ್ಲಿ ಬರಿಬೇಕು ಹಾಗೆ ಅಂತ ಒಂದಿಷ್ಟು ಬರ್ಕೊಂಡು ಪ್ರೆಸೆಂಟ್ ಮಾಡಿರುವಂತದ್ದು. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.